ಇಷ್ಟಾಯಿತು ಕತೆ. ಹಾಗಿದ್ರೆ ನಿನ್ನ ಪ್ರೀತಿನ, ಕವಿತೆಗಳನ್ನು, ಮನಸ್ಸಿನ ಭಾವನೆಗಳನ್ನು ಅವಳ ಜೊತೆ ಶೇರ್ ಮಾಡ್ಕೊಂಡೇ ಇಲ್ವಾ? ಮಾಡಿಕೊಂಡೆ ಮಗ. ಅದಾದ ಒಂದೇ ವರ್ಷದಲ್ಲಿ ಅವರಿಬ್ಬರಿಗೂ ಬ್ರೇಕಪ್ ಆಯಿತು ಅಂತ ವಿಷಯ ಗೊತ್ತಾಯಿತು. ನಾನು ಕೂಡ ರಮೇಶ್ ಅರವಿಂದ್ ಸ್ಟೈಲಲ್ಲಿ ಪ್ರಪೋಸ್ ಮಾಡಬೇಡ ಅಂತಲೇ ಹೋದೆ. ಆದರೆ ಅದೊಂಥರ ಅಮೆರಿಕ ಸ್ಟೋರಿ ಕೆಟ್ಟೋಯ್ತು ಜೀವನ. ನೀನು ತುಂಬ ಸ್ಟ್ರಾಂಗ್ ಇಮೋಷನ್ಸ್ ಇರೋ ಹುಡುಗ. ನಿಜ ಹೇಳು, ಯಾರೋ ನೀನು ಪ್ರೀತಿಸಿದ ಹುಡುಗಿ? ಅವಳ ಹೆಸರೇನೋ? ಎಲ್ಲಿದ್ದಾಳೋ ಅವಳು? ನಾನು ಪ್ರೀತಿಸಿದ ಹುಡುಗಿ ನನ್ನ ಪ್ರೀತಿಸಲಿಲ್ಲ. ನೀನು ಜೋರಾಗಿ ಕೂಗ್ ಹೇಳಬೇಕಿತ್ತು, ಐ ಲವ್ ಯು ಅಂತ. ಏನಂತ ಹೇಳಬೇಕಿತ್ತು? ಐ ಲವ್ ಯು ಅಂತ. ನಾನು ಅಂದ್ಕೊಂಡಿದ್ದೆ ಪ್ರೀತಿ ಅನ್ನೋದು ಹೃದಯಗಳ ಪಿಸು ಮಾತು ಅಂತ. ಕೂಗಬೇಕು ಅಂತ ಗೊತ್ತಿರಲಿಲ್ಲ. ಹೌದು ಕಣ, ಕೆಲವೊಂದು ದಡ್ಡ ಹುಡುಗಿರ್ಗೆ ಕಿರ್ಚ್ ಹೇಳಿದ್ರೇನೆ ಅರ್ಥ ಆಗೋದು. ನಾನು ಮೂಗ, ಅವಳು ಕಿವುಡಿ. ಇಲ್ಲಿ ಮೂಗ ಯಾರು, ಕಿವುಡಿ ಯಾರು? ಆ ಮೂಗ ನಾನಾಗಿದ್ರೆ ಕಿವುಡಿ ನೀನೇ ಯಾಕಾಗಿರ್ಬಾರ್ದು? ನಮ್ಮಿಬ್ರದ್ದು ಬ್ರೇಕಪ್ ಆಯಿತು ನಿಜ, ಆದರೆ ಸದ್ಯಕ್ಕೆ ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ನಂಗೊಂದು ಸ್ವಲ್ಪ ಟೈಮ್ ಬೇಕು ಸಚ್ಚಿ. ಅವರಿಬ್ಬರಿಗೂ ಬ್ರೇಕಪ್ ಆಯಿತು ಅಂತ ಗೊತ್ತಾಗಿಯೇ ಪ್ರಪೋಸ್ ಮಾಡೋಕ್ಕೆ ಹೋಗಿದ್ದೆ ನಾನು. ಆದರೆ ಅವಳು ಡೈರೆಕ್ಟಾಗಿ ರಿಜೆಕ್ಟ್ ಏನು ಮಾಡಿರಲಿಲ್ಲ, ಆದರೆ ಅಕ್ಸೆಪ್ಟು ಮಾಡಲಿಲ್ಲ. ಟೈಮ್ ಬೇಕು ಅಂತ ಹೇಳಿ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ಲು. ಲೋ, ಟೈಮ್ ತಾನೇ ತಗೊಳ್ಳಿ ಬಿಡು, ನೀನು ಯಾಕೆ ಅರ್ಜೆಂಟ್ ಮಾಡ್ತಾ ಇದೀಯಾ?